ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಸಾಂಪ್ರದಾಯಿಕ ಉತ್ತರ ಕರ್ನಾಟಕ ರೆಸಿಪಿ ಆಣೆಕಲ್ ಹುಗ್ಗಿ ಅಂತ ಕರೀತಾರೆ. ಇದು ಹಳ್ಳಿ ಕಡೆಯಲ್ಲಿ ತುಂಬಾ ಫೇಮಸ್. ಇದು ಸಾಬಕ್ಕಿ ಸಾಬೂದಾನ ಅಲ್ಲ, ಇದು ಆಣೆಕಲ್ ಅಂತಲೇ ಕರೀತಾರೆ. ಹಳ್ಳಿ ಕಡೆಯಲ್ಲಿ ಸಮ್ಮರ್ ಬಂದರೆ ಈ ಥರದಲ್ಲಿ ಮಾಡಿ 1 ವರ್ಷದವರೆಗೆ ಇಟ್ಕೋತಾರೆ. ಇದಕ್ಕೆ ಏನೇನು ಬೇಕಂದರೆ 1 ಕಪ್ಪು ಆಣೆಕಲ್ಲು, 1 ಕಪ್ಪು ಬೆಲ್ಲ ಹಾಗೂ ಯಾಲಕ್ಕಿ, ನಿಮಗೆ ಡ್ರೈ ಫ್ರೂಟ್ಸ್ ಏನೇನು ಬೇಕೋ ಅದು. ಹಾಗೆ ಕಡಾಯನ್ನು ಗ್ಯಾಸ್ ಮೇಲೆ ಇಡಿ. ಮೊದಲಿಗೆ ಒಂದು 5 ಗ್ಲಾಸ್ ನೀರನ್ನು ಹಾಕಿ, 5 ಸೇಮ್ 1 ಬಟ್ಟಲು ಆಣೆಕಲ್ ಅಂದರೆ 5 ಬಟ್ಲು ನೀರು ಹಾಕಿ, ಬೇಕಂದರೆ 8 ಬಟ್ಲ ಬೇಕಾಗುತ್ತೆ ನೀರು. ಇದು ಚೆನ್ನಾಗಿ ಕುದಿಯಲು ಬಿಡಿ. ನೀರು ಕುದಿಯುವಾಗ ಈ ಆಣೆಕಲ್ ಹಾಕಬೇಕು. ನೀರು ಸಣ್ಣ ಉರಿಯಲ್ಲೇ ಕುದಿಸ್ತಾ ಇರಬೇಕು. 15 ನಿಮಿಷ, 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ. ನೀರು ಕಮ್ಮಿ ಅನಿಸಿದರೆ ತಣ್ಣ ನೀರು ಹಾಕಕ್ಕೆ ಹೋಗಬೇಡಿ, ಬಿಸಿ ಬಿಸಿ ನೀರನ್ನು ಹಾಕಿ. ಅಂದರೆ ಟೋಟಲ್ 8 ಕಪ್ ನೀರು ಹಾಕಿದ್ದೀನಿ. ಟೋಟಲ್ 8 ಕಪ್ 1 ಕಪ್ ಆಣೆಕಲ್ ಅಂದರೆ 8 ಕಪ್ ನೀರು ಕರೆಕ್ಟ್. ಈ ಆಣೆಕಲ್ ಹುಗ್ಗಿಗೆ ಕರೆಕ್ಟಾಗಿ ಕ್ವಾಂಟಿಟಿ ನೀರು ಕರೆಕ್ಟ್ ಸಮನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ಹಾಕೊಂಬಿಡಿ, ಒಂದೇ ಸರಿ ಹಾಕೋರಿ. 8 ಕಪ್ ನೀರು ಹಾಕೊಂಡ್ಬಿಟ್ರೆ ಚೆನ್ನಾಗಿ ಆಗುತ್ತೆ. ಕುದಿಯಲು ಬಿಟ್ಟು ಚೆನ್ನಾಗಿ ಕುದ್ಮೇಲೆ ಆಣೆಕಲ್ ಹಾಕಿ, ಅದು ಚೆನ್ನಾಗಿ ಕುದಿಯುವಾಗ ಚೆನ್ನಾಗಿ ಕುದಿಸ್ಬೇಕು. ಫಸ್ಟ್ ಒಂದು 10ರಿಂದ 15 ನಿಮಿಷ ಕುದಿಸಿ. ಅದು ಕುದ್ದಾದಮೇಲೆ ಎಲ್ಲ ಸೇಮ್ ನೀವು ಸಾಬಕ್ಕಿ ಸಾಬೂದಾನಿ ಬರುತ್ತಲ್ಲ ಆ ಥರದಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಬೆಂದ ಮೇಲೆ ಬೆಲ್ಲ ಹಾಕಿ, ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನು ಹಾಕಿ. ಆಮೇಲೆ ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಡ್ರೈ ಫ್ರೂಟ್ಸನ್ನು ಹಾಕಿ. ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಮೊದಲಿಗೆ ಒಂದು 10ರಿಂದ 15 ನಿಮಿಷ ಕುದಿಸ್ಬೇಕಾಗುತ್ತೆ. ಆಮೇಲೆ ಒಂದು ಬೆಲ್ಲ ಹಾಕಿದ ಮೇಲೆ ಒಂದು 2 ನಿಮಿಷ ಕುದಿಸಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಹಾಲು ಹಾಕಿ. ಗ್ಯಾಸ್ ಆಫ್ ಮಾಡಿದ ತಕ್ಷಣ ಹಾಕಕ್ಕೆ ಹೋಗ್ಬಿಡಿ, ಸ್ವಲ್ಪ ಹೊತ್ತು ಬಿಟ್ಟು ಹಾಕಿ, ಇಲ್ಲ ಹಾಲು ಒಡೆದು ಹೋಗುತ್ತೆ. ಅದಕ್ಕೋಸ್ಕರ ಬೆಲ್ಲ ಯೂಸ್ ಮಾಡೋದ್ರಿಂದ ನೀವು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಹುಗ್ಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ರುಚಿಕರ. ಇದು ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್. ಯಾರು ಈ ಥರದಲ್ಲಿ ಹುಗ್ಗಿ ಮಾಡಿಲ್ಲ ಅನಿಸುತ್ತೆ, ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಟು ಆಲ್.